ಎಷ್ಟೋ ವೇದಿಕೆಯೊಳಗೆ ನನ್ನ ಮೇಲೆ ಬರೆದಿದ್ದೇನೆ ಅಂತ ಕೇಳಿದವರು ಇದ್ದಾರೆ. ಓ ಹೌದಾ? ಅಂಬರೀಷ್ ಕೇಳಿದಾರಿ, ವರರಾಜ್ ನಂದೇನಾ ಇದು ಅಂತಂದ್ರೆ, ನೀವು ಮುಖ್ಯಮಂತ್ರಿ ಆಗಿದ್ದೀರೇನು ಅಂದೆ ನಾನು ಪಾಂಡವಪುರದಾಗ. ಅಲ್ಲ ಬಿಡಪ್ಪ ಅಂದ. ಏನಂತಂದ್ರೆ ಇಲ್ಲಿ ಆ ಗಳಿಗೆಯ ವಿಷಯಗಳು ಹಾಡಿನ ಸ್ವರೂಪ ಪಡೆದಾಗ ಅದು ಕೇಳುವ ಮಜಾನೇ ಬೇರೆ. ನನಗೆ ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೇ ಹೇಳ್ತೀನಿ, ನಾನು ಗುರುರಾಜ್ ಹೊಸಕೋಟೆ ಹೇಳಿನಲ್ರಿ, ನಾನು ಬರೀತೇನೆ ಸಾಹಿತ್ಯ ಅಲ್ಲ, ಹಾಡ್ತೇನೆ ಸಂಗೀತಗಾರ ಅಲ್ಲ. ಆದರೆ ನನ್ನ ಹಾಡನ್ನು 16-17 ಸಾವಿರ ಕಾರ್ಯಕ್ರಮಗಳಲ್ಲಿ ಕೇಳಿದ್ದಾರೆ ಜನ, ನಿಂತು ನೋಡಿದ್ದಾರೆ. ನನ್ನ ಕಣ್ಣು ಎಷ್ಟು ದೂರ ಕಾಣುತ್ತೋ ಅಷ್ಟು ಜನಗಳನ್ನು ನೋಡಿದ ವ್ಯಕ್ತಿ ನಾನು. ಅಂಥದ್ರಲ್ಲಿ ಇವತ್ತಿನ ರಂಗ ನಮಗೇನೂ ಅನಿಸಲ್ಲ ರೀ, ಏನೂ ಅನಿಸಲ್ಲ ರೀ. ಯಾಕಂತಂದರೆ ಎಷ್ಟು ತಿನ್ನಬೇಕು ತಿಂದಾಗಿದೆ, ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಅಷ್ಟು ಹೋಗಿ ಆಗಿದೆ. ಮತ್ತು ತೃಪ್ತಿ ಅಂತಕ್ಕಂಥದ್ದು ವಾಪಸ್ ಬರಾಕದೈತೆ ರೀ. ಅಷ್ಟು ಇದ್ದಾಗ ನಾವು ಅದ್ರ ಬಗ್ಗೆ ಅಥವಾ ಇನ್ನೂ ಏನರೇ ಮಾಡಬೇಕು, ಇನ್ನೂ ಏನರೇ ಸಾಧಿಸ್ಬೇಕು ಅಂಥದ್ದು ಏನು ಉಳಿದಿಲ್ಲ ರೀ. ಏನು ಇವತ್ತಿನ ಮಕ್ಕಳನ್ನು ನೋಡಬೇಕು.